ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನೋಡಿಮ್ಮ, ಬೇಗ ಹೋಗಿ ಆರನ್ನು ತಗೊಬನ್ನಿ ಅಂತ ಹೇಳ್ತಾರೆ ಅರ್ಚಕರು. ಅದಕ್ಕೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ನೋಡಿರೋ ಹುಡುಗನ ಮುಖದಲ್ಲಿ ವರನ್ ಕಳೆಗಿಂತ ದಗಲ್ಬಾಚಿ ಕಳೆನೇ ಎದ್ದು ಕಾಣ್ತಾ ಇದೆ. ಒಟ್ಟಿನಲ್ಲಿ ಅವನನ್ನು ನೋಡ್ತಾ ಇದ್ದರೆ ನೇರ ನಡೆಯೋಗಿಂತ ಅಡ್ಡದಾರಿಯಲ್ಲೇ ಜಾಸ್ತಿ ಓಡಾಡಂಗೆ ಅವನೇ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ, ನವೀನ್ ಮುಖದಲ್ಲಿ ದಗಲ್ಬಾಚಿತನ ಕಾಣ್ತಿದ್ರೆ ನಿನ್ನ ಮುಖದಲ್ಲಿ ಮದುವೆ ನಿಲ್ಲಿಸೋ ಥರ ಕಾಣಿಸ್ತೈತಲ್ಲ, ಯಾಕೆ ನಿನಗೆ ನಾನು ನೋಡಿರೋ ಸಂಬಂಧ ಇಷ್ಟ ಇಲ್ಲ ಅಂತ ಗೊತ್ತು. ಅದನ್ನೇ ಮುಂದೆ ಇಟ್ಕೊಂಡು ಹುಡುಗನ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಬೇಡ. ಮೊದಲು ದೋಷ ಹುಡುಕೋ ಮುಖವಾಡ ಹಾಕ್ಕೊಂಡಿದ್ಯಲ್ಲ, ಅದನ್ನು ತೆಗೆದು ನೋಡು, ಎಲ್ಲನೂ ಸಂದಾಗೆ ಕಾಣಿಸ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಇದೊಳ್ಳೆ ಸರಿ ಹೋಯ್ತಲ್ಲ ಅದಕ್ಕೆ. ಬೇರೆಯವ್ರಂಗೆ ಒಳಗೊಂದು ಹೊರಗೊಂದು ಇಟ್ಕೊಂಡು ನನಗೆ ನಾಟಕ ಮಾಡೋಕ್ಕೆ ಬರೋಕ್ಕಿಲ್ಲ. ನನಗನ್ಸಿದ್ದನ್ನು ನಾನು ನೇರವಾಗಿ ಹೇಳ್ಬಿಡ್ತೀನಿ ಅಟೆಯ. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ಕೇಳಿ. ನನಗಂತೂ ಅವ್ನು ಯಾವ ಕಡೆಯೂ ಗುಣವಂತ ಅಂತ ಅನ್ನಿಸ್ತಾನೇ ಇಲ್ಲ. ಯಾಕೋ ಈ ಮದುವೆ ದಡ ಹತ್ತುತ್ತೆ ಅಂತ ಅನ್ನಿಸ್ತಾನೇ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಅಂತಿರ್ತಾಳೆ ಈಶ್ವರಿ. ಅವ್ವ ಅಂತಿರ್ತಾಳೆ ಚಿತ್ರ. ಅಯ್ಯೋ ಬಿಡೆ, ಈ ಸಂಬಂಧ ನಮ್ಮ ಕಡೆಯಿಂದ ಆಗೋದಲ್ಲ, ಅದಕ್ಕೆ ವರ್ಷಿ ಹೊಟ್ಟೆ ಕಿಚ್ಚು ಬಂದೈತೆ ಮೊಟ್ಟೆ ಕೋಳಿಗೆ ಅಂತ ಈಶ್ವರಿ ಹೇಳ್ತಾಳೆ. ಆದ್ರೂ ಅವ್ವ, ಪ್ರಪಂಚದಲ್ಲಿ ಅವ್ರನ್ನ ಬಿಟ್ಟು ಬೇರೆ ಯಾರೂ ಸರಿಯಾಗಿ ಕಾಣೋಕ್ಕಿಲ್ಲ ಅನಿಸುತ್ತೆ ಅವ್ರಿಗೆ. ಅವ್ರ ಬಗ್ಗೆ ಏನೇ ಮಾತಾಡಿದ್ರು ವೇಸ್ಟ್ ಬಿಡು ಅಂತ ಚಿತ್ರ ಹೇಳ್ತಾಳೆ. ಹೋಗ್ಲಿ ಬಿಡೆ, ಅದೃಷ್ಟ ಅವಳಿಗೆ ಒಲಿಲಿಲ್ಲ ನೋಡು, ಅದಕ್ಕೆ ಹುರ್ಕೊಂಡು ಹಿಂಗಾಡ್ತಾವಳೆ. ಅವಳಿಗೋಸ್ಕರ ನಾವ್ಯಾಕೆ ನಮ್ಮ ಖುಷಿನ ಹಾಳು ಮಾಡ್ಕೋಬೇಕು. ಈ ಮದುವೆ ಮುಗೀತಿದ್ದಂಗೆ ನಮ್ಮ ಕೈಗೆ ಏನು ಸಿಗಬೇಕೋ ಅದು ಸಿಗ್ತೈತೆ, ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಅಂತ ಈಶ್ವರಿ ಹೇಳ್ತಾಳೆ. ಸಾವಿತ್ರಿ ಅವ್ರ ಮಾವ ಕೂಗ್ತಿರ್ತಾರೆ ಕಣ್ಸನ್ನಲ್ಲೇ. ಮತ್ತು ಸಾವಿತ್ರಿ ಮತ್ತು ಅವ್ರ ಮಾವ, ಅವ್ರ ಹೆಂಡ್ತಿ, ಅವ್ರ ಮಗ ಎಲ್ಲ ಮಾತಾಡ್ತಿರ್ತಾರೆ. ಅಲ್ಲ ಕಣವ್ವ, ಟೈಮ್ ಆಗ್ತದೆ, ನೀನು ನೋಡಿದ್ರೆ ಏನು ಮಾತಾಡಿದ್ರೆ ಸುಮ್ಮನೆ ಇದ್ದೀಯಾ ಅಂತ ಸಾವಿತ್ರಿ ಅವ್ರ ಮಾವ ಹೇಳ್ತಿರ್ತಾರೆ. ಮಾವ ಬಸ್ಸಲ್ಲಿ ಸೀಟ್ ಹಿಡ್ಕೊಂಡು ಕೂತಿರೋನು ಸ್ಟಾಪ್ ಬಂದಮೇಲೆ ಇಳಿಬೇಕು, ಆಮೇಲೆ ತಾನೇ ಆ ಜಾಗಕ್ಕೆ ಇನ್ನೊಬ್ಬನ ಬಂದು ಕೂತ್ಕೊಳಕ್ಕೆ ಸಾಧ್ಯ ಅಂತ ಸಾವಿತ್ರಿ ಹೇಳ್ತಾಳೆ. ಹೌದು, ಅವರ ಸೀಟ್ ಬಿಡೋದು ಯಾವಾಗ ಅಂತ ಕೇಳ್ತಾನೆ ಸಾವಿತ್ರಿ ಅವ್ರ ಮಾವ. ಚೀಟಿ ಹೊಡೆದಿದ್ದ ತಕ್ಷಣ ಬಸ್ ಹೆಂಗೆ ನಿಲ್ಲುತ್ತೋ, ಕಾಕಿ ಹಾಕಿರೋ ಪೊಲೀಸು ಎಂಟ್ರಿ ಕೊಡ್ತಿದ್ದಂಗೆ ಮದುವೆ ನಿಂತೋತದೆ. ವರ ಹಾಸ್ಯಮಣೆಯಿಂದ ಇಳಿತಾನೆ ಆ ಜಾಗಕ್ಕೆ ನಿನ್ನ ಮುದ್ದು ಮಗ ಕೊಡ್ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ. ಏನು ಹೇಳ್ತಾ ಇದೆಯವ್ವ, ಪೊಲೀಸ್ ಬರ್ತಾರಾ? ಯಾಕೆ ಬರ್ತಾರೆ ಅಂತ ಸಾವಿತ್ರಿ ಅವ್ರ ಮಾವ ಕೇಳ್ತಾರೆ. ಈಗ ಇಷ್ಟೇನೆಯ ಹೇಳೋದು, ಆಮೇಲೆ ಯಾಕೆ ಏನು ಎತ್ತ ಅಂತ ಎಲ್ರಿಗೂ ಗೊತ್ತಾಗ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ. ಇತ್ತ ವಿದ್ಯಾ ಹುಡುಕ್ತಾ ಬರ್ತಿರ್ತಾಳೆ ಆಟೋದಲ್ಲಿ ಕೂತ್ಕೊಂಡು. ಇತ್ತ ಮದುವೆ ಕಾರ್ಯಗಳೆಲ್ಲ ನಡೀತಾ ಇರ್ತೈತೆ. ಫುಲ್ ಗಾಬರಿ ಆಗಿರ್ತಾಳೆ ಮೋಹನ. ರಾಕೇಶನ್ನು ಕಣ್ಮಣಿ ಗಾಬರಿ ಆಗ್ತಾ ಹೋಗ್ತಾ ಇರ್ತಾರೆ ಕಾರಲ್ಲಿ. ಇತ್ತ ಸಾವಿತ್ರಿ ಅವ್ರ ಮಾವ, ಅಲ್ಲ ನೀನು ಹೇಳ್ತಿರೋದೆಲ್ಲ ನಡೀತದೇನವ್ವ ಸಾವಿತ್ರಿ ಅಂತ ಕೇಳ್ತಾರೆ. ಅನ್ಮನನೇ ಬೇಡ ಮಾವ, ಹಿಂದೆ ನಡೆದಿರೋದು ಮುಂದೆ ನಡೆಯೋದು ಅದನ್ನೇ ಹೇಳೋದು ಈ ಸಾವಿತ್ರಿ. ಹೊಸಿ ಹೊತ್ತಲ್ಲಿ ಮದುವೆನೇ ನಿಂತೋಗಿ ಪರಿಸ್ಥಿತಿನೇ ಬದಲಾಗುತ್ತದೆ. ಜನ ತಲೆಗೊಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಅಣ್ಣ ತಲೆ ತಗ್ಗಿಸ್ಬೇಕಾಗ್ತದೆ. ಆಗ ನಾನು ನಮ್ಮ ಅಣ್ಣನ ಮುಂದ್ಗುಟೆ ಹೋಗಿ ನಿನ್ನ ಮಗನ್ನ ಹೀರೋ ಥರ ತೋರಿಸಿ, ಅಣ್ಣ ಯೋಚನೆ ಮಾಡಬೇಡ, ಈ ಬಂಗಾರದಂಥ ಹುಡುಗ ನಮ್ಮ ಕಣ್ಮಣಿನ ಮದುವೆ ಆಗ್ತಾನೆ ಅಂತ ಹೇಳ್ತೀನಿ. ಆಗ ನೀನು ಮುಂದೆ ಬಂದು ಹ್ಞೂ ಅಂತ ಒಪ್ಕೋ. ಆಮೇಲೆ ನೀನು ನಮ್ಮ ಮನೆಯವ್ರ ಕಣ್ಣಲ್ಲಿ ದ್ಯಾವ್ರಾಗ್ಬಿಡ್ತೀಯ. ನಿನ್ನ ಮಗ ಸೈಡ್ ಕ್ಯಾರೆಕ್ಟರ್ ಆಗಿದ್ದವನು ಮೇಯ್ನ್ ಹೀರೋನೋ ಆಗ್ಬಿಡ್ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ. ನೀನು ಹೇಳ್ದಂಗೆ ಆಗ್ಬಿಟ್ರೆ ಸಾಕು, ನಾವಂತೂ ಸಂತೋಷದಿಂದ ಒಪ್ಕೊಂಬಿಡ್ತೀವಿ ಕಣವ್ವ. ಈ ಸಾವಿತ್ರಿ ಹೇಳ್ದಂಗೆ ಆಗೋದು. ಎಣ್ಣೆ ಸಿಕ್ತಿಲ್ಲ ಅಂತ ಹುಡುಗರು ತಡ್ತಿದ್ರೆ ನಿನಗೆ ನಿಂತ ಜಾಗದಲ್ಲೇ ಹೆಂಡ್ತಿ ಸಿಗ್ತಾವಳೆ ಕಣ್ಲಾ. ಇದು ಬರೀ ನಿನ್ನ ಅದೃಷ್ಟ ಅಲ್ಲ, ಅದ್ಯಾವ್ರು ನಿನಗೆ ಅಂತ ವಿಶೇಷದು ಉಡುಗೊರೆ ಕೊಟ್ಟವ್ರೆ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡವ್ವ, ಬಡ್ಡೆ ತೆತ್ಗೆ ಹೆಂಗೆ ನಾಚಿಕೆ ಅಂತ ಸಾವಿತ್ರಿ ಅವ್ರ ಮಾವ ಹೇಳ್ತಿರ್ತಾರೆ. ಇತ್ತ ಪೂಜಾರಿಗಳು ಹುಡುಗನ ಕರ್ಕೊಬಂಡ್ರಿ ಅಂತ ಹೇಳ್ತಾರೆ. ಹುಡುಗನ ತಾಯಿ ಹೋಗಿ ಹುಡುಗನ್ನ ಕರ್ಕೊಬಂದು ಮಂಟಪದಲ್ಲಿ ಕುಳಿಸ್ತಾರೆ. ಮದುವೆ ಶಾಸ್ತ್ರ ಎಲ್ಲ ಮಾಡ್ತಿರ್ತಾರೆ, ಗಂಡಿನ ಹತ್ರ ಮಾಡಿಸ್ತಿರ್ತಾರೆ ಶಾಸ್ತ್ರಿಗಳು. ಇತ್ತ ಗಾಬರಿ ಆಗ್ತಿರ್ತಾಳೆ ಮೋಹನ. ನೋಡಿ ತಾಯಿ, ಬೇಗ ಹೋಗಿ ಮದುಮಗಳನ್ನು ಕರ್ಕೊಬನ್ನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಬಾ ಚಿತ್ರ ಅಂತ ಈಶ್ವರಿ ಚಿತ್ರ ಮುಂದಕ್ಕೆ ಹೋಗಿ, ಅಕ್ಕ ಯಾಕೆ ಒಂಥರ ಇದೆಯಾ, ಏನಾಯಿತು ಅಂತ ಕೇಳ್ತಾಳೆ ಈಶ್ವರಿ. ಏನೂ ಇಲ್ಲ ಈಶ್ವರಿ ಅಂತಾಳೆ ಮೋಹನ. ಸರಿ, ಮಂಟಪಕ್ಕೆ ಹುಡುಗಿನ ಕರ್ಕೊಬಾ ಅಂತ ಹೇಳ್ತವ್ರು, ನೀನು ನೋಡಿದ್ರೆ ಹಂಗೆ ನಿಂತಿದೆಯಲ್ಲ, ಬಾ ಅಂತ ಈಶ್ವರಿ ಕೂಗಿದ್ರೂ ಮೋಹನ ನಿಂತ್ಕೊಂಡೇ ಯೋಚನೆ ಮಾಡ್ತಿರ್ತಾಳೆ. ಚಿತ್ರ, ಹುಡುಗಿ ರೂಮಲ್ಲಿ ಅವಳೆ, ಹೋಗಿ ಕರ್ಕೊಬರೋಗವ್ವ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಅವಳು ಅಲ್ಲಿದ್ದರೆ ತಾನೇ ಕರ್ಕೊಬರೋಕ್ಕೆ ಅಂತ ಮೋಹನ ಹೇಳ್ತಾಳೆ. ಏನು ಹೇಳ್ತಿದ್ಯಕ್ಕ ಅಂತಾಳೆ ಈಶ್ವರಿ. ಅಂದರೆ ಅವಳು ಇನ್ನೂ ಬಂದಿಲ್ವೇ ಅಂತ ಈಶ್ವರಿ ಕೇಳ್ತಾಳೆ. ತಲೆ ಅಲ್ಲಾಡಿಸ್ತಾಳೆ. ಇಲ್ಲ ಅಂತ ಮೋಹನ. ಕಣ್ಮಣಿ ಇನ್ನೂ ಬಂದಿಲ್ವೇ ಅಂತ ಜೋರಾಗಿ ಮಾತಾಡ್ತಾಳೆ ಚಿತ್ರ. ಒಸಿ ಮೆಲ್ಲಿಗೆ ಮಾತಾಡು ಅಂತ ಗದರ್ತಾಳೆ ಈಶ್ವರಿ. ಅಕ್ಕ ಬಂದಿಲ್ಲ ಅಂದರೆ ಏನರ್ಥ ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ, ಅದೇನಾಯ್ತು ಅಂತಂದರೆ
ಕಾರಲ್ಲಿ ನಡೆದಿದ್ದು ಫೋನ್ ಮಾಡಿದ್ದು ಮತ್ತು ಡೀಸೆಲ್ ಕಮ್ಮಿ ಆಗೈತೆ ಅಂತ ಹೇಳಿದ್ದು. ಶಿವರಾಮೇಗೌಡರು ಡೀಸೆಲ್ ಹಾಕ್ಸ್ಕೊಬಾ ಅಂತ ಹೇಳಿದ್ದನ್ನೆಲ್ಲ ವಿವರವಾಗಿ ಹೇಳ್ತಿರ್ತಾಳೆ ಮೋಹನ. ಗೋವಿಂದು ನೋಡ್ಕೊಬತ್ತೀನಿ ಅಂತ ಹೋಗವನೆ ಅಂತ ಮೋಹನ ಹೇಳ್ತಿರ್ತಾಳೆ. ಅಲ್ಲಿಗೆ ಗೋವಿಂದೇಗೌಡರು ಬರ್ತಾರೆ. ಕೇಳೋದಕ್ಕಂತ ಎಲ್ಲರೂ ಹೋಗ್ತಾರೆ. ಈಶ್ವರಿ, ಚಿತ್ರ ಮತ್ತು ಮೋಹನ. ಗೋವಿಂದು ಏನಾಯಿತು ಸಿಕ್ಕಿದ್ರ ಅವರು ಅಂತ ಕೇಳ್ತಾಳೆ ಮೋಹನ. ಇಲ್ಲ ಅತ್ಗೆ ಅಂತ ಹೇಳ್ತಿರ್ತಾರೆ ಗೋವಿಂದೇಗೌಡರು. ಈ ಏರಿಯಾದಲ್ಲಿರೋದೇ 4 ಪೆಟ್ರೋಲ್ ಬಂಕು, ಅವು ಯಾವ ಹತ್ರನೂ ನಮ್ಮ ಕಾರು ಹೋಗಿಲ್ವಂತೆ ಅತ್ಗೆ ಅಂತ ಗೋವಿಂದೇಗೌಡ ಹೇಳ್ತಿರ್ತಾನೆ. ಹೋಗಿಲ್ಲ ಅಂದರೆ ಏನ್ರಿ ಅರ್ಥ? ನೀವು ಸರಿಯಾಗಿ ಎಲ್ಲ ಕಡೆ ವಿಚಾರಿಸಿದ್ರಿ ತಾನೆ ಅಂತ ಈಶ್ವರಿ ಕೇಳ್ತಾಳೆ. ನಾನೇ ಖುದ್ದಾಗಿ ಮಾತಾಡಿದೆ ಈಶ್ವರಿ, ಅವ್ರ ಫೋನು ಸ್ವಿಚ್ ಆಫ್ ಆಗದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅಯ್ಯೋ ದ್ಯಾವ್ರೆ, ಎಂಥ ಕೆಲಸ ಆಗೋಯ್ತು ಅಂತ ಮೋಹನ ಹೇಳ್ತಿರ್ತಾಳೆ. ಇತ್ತ ಶಿವರಾಮೇಗೌಡರಿಗೆ ಯಾರೋ ಫೋನ್ ಮಾಡಿರ್ತಾರೆ. ಫೋನ್ನಲ್ಲಿ ಮಾತಾಡ್ಕೊತ ಹಂಗೆ ಅವ್ರ ಹತ್ರಕ್ಕೆ ಬರ್ತಾರೆ. ಗೋವಿಂದೇಗೌಡರ ಮಾತಾಡ್ತಿದ್ರೆ ಅಲ್ಲಿಗೆ ಬರ್ತಾರೆ. ಯಾಕೆ ಎಲ್ರೂ ಒಂಥರ ಇದ್ದೀರಾ? ಏನಾಯಿತು ಮೋಹನ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ನಿಂತಿದ್ದೀರಲ್ಲ, ಅಂಥದ್ದೇನಾಯ್ತು ಅದಕ್ಕೆ ಅಂತ ಸಾವಿತ್ರಿ ಕೇಳ್ತಾಳೆ. ನಿಮ್ಮನ್ನೇ ಅಲ್ವಾ ಕೇಳ್ತಿರೋದು, ಏನಾಯ್ತಂತ ಹೇಳಿ ಅಂತ ಗದರ್ತಾರೆ ಶಿವರಾಮೇಗೌಡರು. ರೀ, ನೀವು ಹೊಸಿ ಮೆಲ್ಲಗೆ ಮಾತಾಡಿ ಅಂತ ಮೋಹನ ಹೇಳ್ತಾಳೆ. ಹಂಗಿದ್ರೆ ಏನಾಯಿತು ಅಂತ ಹೇಳಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಣ್ಣ, ನಮ್ಮ ಕಣ್ಮಣಿ ಇನ್ನೂ ಬಂದಿಲ್ಲ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ಏನ್ಲ ಹೇಳ್ತಿದ್ಯಾ ಗೋವಿಂದ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಹ್ಞೂ ಅಣ್ಣ, ಅವರು ಈ ಏರಿಯಾದಲ್ಲಿರೋ ಯಾವ ಪೆಟ್ರೋಲ್ ಬಂಕ್ಗೂ ಪೆಟ್ರೋಲ್ ಹಾಕ್ಸೋಕೆ ಹೋಗಿಲ್ಲ. ಅದು ಅಲ್ಲದೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡವ್ರೆ. ಅದಕ್ಕೆ ನನಗೆ ಗೊತ್ತಿರೋ ಕೆಲವು ನಂಬಿಕಸ್ಥರಿಗೆ ಹೇಳಿ ಎಲ್ಲ ಕಡೆನೂ ಹುಡ್ಕೋದಕ್ಕೆ ಹೇಳಿದ್ದೀನಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನೋಡಿ, ನಮ್ಮನೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ಸೆಂಟ್ರಲ್ಲಿ ಬರ್ತಾ ಎಲ್ಲೋ ದಾರಿದಲ್ಲಿ ಗಾಡಿ ಕೆಟ್ಟಿರುತ್ತೆ. ಗೋವಿಂದ, ಎಲ್ಲ ಕಡೆನೂ ಹುಡುಕ್ಸೋ, ಮೂರ್ತ ಮೀರೋದ್ರಲ್ಲಿ ಅವಳಿಲ್ಲಿರಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಣ್ಣ ಅಂತ ಅಲ್ಲಿಂದ ಹೊರಡ್ತಾರೆ ಗೋವಿಂದೇಗೌಡರು. ಏನು ಮೋಹನ ಇದು, ನಾನು ಆಗಲೇ ಕೇಳ್ದಾಗ ಬಂದವಳೆ ಅಂತ ಹೇಳಿದೆ, ಆಗಲೇ ಸತ್ಯ ಹೇಳ್ಬೇಕಾಗಿತ್ತು ಅಂತ ಕೂಗಾಡ್ತಿರ್ತಾರೆ ಶಿವರಾಮೇಗೌಡರು. ಇತ್ತ ಭದ್ರೇಗೌಡ ಗಾಡಿದಲ್ಲಿ ಬರ್ತಾ ಇರ್ತಾನೆ ನೆಕ್ಲೆಸ್ ಎತ್ಕೊಂಡು. ಗೋವಿಂದೇಗೌಡರು ಹುಡುಕ್ತಾ ಇರ್ತಾರೆ ಕಾರಲ್ಲಿ ಎಲ್ಲ ಕಡೆನೂ ನೋಡ್ತಾ. ಇತ್ತ ವಿದ್ಯಾ ಆಟೋದಲ್ಲಿ ಹೋಗ್ತಾ ಎಲ್ಲ ಕಡೆನೂ ನೋಡ್ಕೊಂಡು ಹೋಗ್ತಿರ್ತಾಳೆ ಕಾರ್ನ ಫಾಲೋ ಮಾಡಿಕೊಂಡು. ಅಣ್ಣ, ಅಲ್ಲಿ ಲೆಫ್ಟಿಗೆ ಟರ್ನ್ ಆಗ್ತೈತಲ್ಲ ಅದೇ ಕಾರಣ, ಹೊಸಿ ಬಿರ್ನೆ ಹೋಗಿ ಅಣ್ಣ ಅಂತ ಹೇಳ್ತಿರ್ತಾಳೆ ಆಟೋ ಡ್ರೈವರ್ಗೆ ವಿದ್ಯಾ. ಇತ್ತ ಚಿತ್ರದಲ್ಲಿ ಎಲ್ಲ ಮಾತಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ನಂಜೇಗೌಡ ಬರ್ತಾನೆ. ಬೀಗ್ರೆ, ಯಾಕೆ ಒಂಥರ ಇದ್ದೀರಲ್ಲ, ಏನಾದರೂ ಸಮಸ್ಯೆನೇ ಅಂತ ಕೇಳ್ತಾನೆ ನಂಜೇಗೌಡ. ಅಂಥದ್ದೇನೂ ಇಲ್ಲ ಕಣಂತೆ, ಮೇಕಪ್ಗೆ ಹೋಗಿರೋ ನನ್ನ ಮಗಳು ಇನ್ನೂ ಬಂದಿಲ್ಲ, ಅದಕ್ಕೆ ಹೊಸಿ ಟೆನ್ಷನ್ ಅಷ್ಟೇಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಓ ಹೌದೇ, ನಾನೇನೋ ಬೇರೆ ತೊಂದರೆ ಆಗಿರಬೇಕು ಅಂದ್ಕೊಂಡೆ ಅಂತ ನಂಜೇಗೌಡ ಹೇಳ್ತಿರ್ತಾನೆ. ಅಂಥದ್ದೇನು ಇಲ್ಲಂತೆ, ಬನ್ನಿ ನಮ್ಮ ನಾಯಕರನ್ನ ಪರಿಚಯ ಮಾಡಿಕೊಡೋದೇ ಮರ್ತೋದೆ ನಿಮಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ತಾನೆ ಶಿವರಾಮೇಗೌಡ. ನಾಯಕರೇ, ಇವರೇ ನಮ್ಮ ಬೀಗರು ನಂಜೇಗೌಡರು ಅಂತ ಹೇಳಿ ನಾಯಕರಿಗೆ ಪರಿಚಯ ಮಾಡಿಕೊಟ್ಟು ಏನೇನೋ ಮಾತಾಡ್ತಿರ್ತಾರೆ ಶಿವರಾಮೇಗೌಡರು, ನಾಯಕರು ಮತ್ತು ನಂಜೇಗೌಡರು. ಇತ್ತ ಅಜ್ಜಮ್ಮ ಚಂಪನ್ ಕೂಗಿ, ಯಾಕೆ ಎಲ್ಲರೂ ಅರಳೆಣ್ಣೆ ಕುಡ್ದವ್ರಂಗೆ ಮಖ ಮಾಡ್ಕೊಂಡವ್ರೆ ಅಂತ ಕೇಳ್ತಾರೆ. ಅಮ್ಮಮ್ಮ ಅದು ಅಂತ ಹೇಳಿ ಚಂಪಾ ಎಲ್ಲ ವಿವರವಾಗಿ ಹೇಳ್ತಿರ್ತಾಳೆ ಅಜ್ಜಮ್ಮನಿಗೆ. ಅಯ್ಯೋ, ಏನು ಗ್ರಾಚಾರ ಬಂತು ಅಂತ ಅಜ್ಜಮ್ಮ ಅಂತಿರ್ತಾಳೆ. ಅಮ್ಮಮ್ಮ, ಜೋರಾಗಿ ಹೇಳ್ಬೇಡಿ, ಈ ವಿಷಯ ನಮ್ಮ ಅಟ್ಟಿಯವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇತ್ತ ಅರ್ಚಕರು, ಎಲ್ಲಿ ತಾಯಿ, ಮದುಮಗಳನ್ನ ಕರ್ಕೊಬರ್ತೀನಿ ಅಂತ ಹೋದವರು ಹಾಗೆ ಬಂದಿದ್ದೀರಾ, ಮದುಮಗಳಲ್ಲಿ ಅಂತ ಕೇಳ್ತಾರೆ ಇನ್ನೋರು. ಇತ್ತ ಮೋಹನ ಮತ್ತು ಚಿತ್ರ ಫೋನ್ ಟ್ರೈ ಮಾಡ್ತಾ ಇರ್ತಾರೆ. ಯಾಕೆ ಇಷ್ಟು ಆತರ ಪಡ್ತಾ ಇದ್ದೀರಾ, ಈಗಿನ ಕಾಲದ ಹೆಣ್ಮಕ್ಳು ಗೊತ್ತಲ್ವೇ, ರೆಡಿ ಆಗೋದು ಹೊಸಿ ತಡ ಆಗ್ತೈತೆ, ನೀವು ನಿಧಾನಕ್ಕೆ ಪೂಜೆ ಮುಗಿಸಿ, ಇನ್ನೊಂದು ಸತಿ ಹೆಣ್ಣನ್ನು ಕರ್ಕೊಬನ್ನಿ ಅಂತ ಅನ್ಬೇಡಿ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ, ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಬೇಕಲ್ವಾ, ಮುಹೂರ್ತಕ್ಕೆ ತಡ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಚಿತ್ರಕ್ಕೆ ಬಾಡಿಗೆ ಕೊಟ್ಟಿದ್ದೀವಿ, ನಾವು ಯಾವಾಗ ಮುಹೂರ್ತ ಮಾಡ್ಕೊತೀವೋ ಆ ಟೈಮ್ ನಮ್ಮದು, ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ. ಅಯ್ಯೋ, ಅವಳೆಲ್ಲೂ ಹೋಗೋವಳೆ ಅಂತ ನಾನು ತಲೆ ಕೆಡ್ಸ್ಕೊಂಡಿದ್ರೆ ಈ ವೈನ್ಗೊಂಥರ ಚಿಂತೆ, ಹೆಂಗಾದ್ರೂ ಮದುವೆ ಮಾಡಿಸಿ ನಾನು ಉಪಯೋಗ ಮಾಡ್ಕೋಬೇಕಂತಿದ್ರೆ ಇವಳು ಅದೆಲ್ಲ ಹಾಳಾಗೋದ್ರು ಅಂತ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ ಈಶ್ವರಿ. ಇತ್ತ ನವೀನನ ಫ್ರೆಂಡು ಫೋನ್ ಮಾಡಿರ್ತಾನೆ ನವೀನ್ಗೆ. ಮಗ, ಮದುವೆ ದಿನ ಏನ್ರಲ್ಲ ನಿಮ್ಮದು ಗೋಳು, ಬಿರ್ನೆ ಬಂಡ್ರಲ್ಲ ಅಂತ ಕೂಗ್ತಿರ್ತಾನೆ ನವೀನ. ಮಗ, ಎಲ್ಲ ಎಡವಟ್ಟಾಗೋಯ್ತು, ನಮ್ಮ ಕತೆ ಮುಗ್ದೋಯ್ತು ಇಲ್ಲಿ ಅಂತ ಎಲ್ಲ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತಿರ್ತಾನೆ ನವೀನ್ ಫ್ರೆಂಡು. ಮಗ, ಪೊಲೀಸರು ನಿನ್ನ ಅರೆಸ್ಟ್ ಮಾಡೋದಕ್ಕೆ ಅಲ್ಲಿಗೆ ಬರ್ತಾವ್ರೆ ಕಣೋ, ಬೇಗ ಅಲ್ಲಿಂದ ಎಸ್ಕೇಪ್ ಆಗಿಬಿಡು, ಮೊದಲು ನೀನು ಆ ಕೆಲಸ ಮಾಡು ಅಂತ ನವೀನ್ ಫ್ರೆಂಡು ಹೇಳ್ತಿರ್ತಾನೆ. ನಾನು ಎಸ್ಕೇಪ್ ಆಗೋಕ್ಕೂ ತಪ್ಪಿಸ್ಕೊಳೋಕ್ಕೂ ದಾರಿ ಇಲ್ಲ, ಇದರಿಂದ ಬಚಾವಾಗಬೇಕು ಅಂದರೆ ನನಗಿರೋದು ಇದೊಂದೇ ದಾರಿ, ಈ ಮದುವೆ. ನಾನೀಗ ಮಂತ್ರಿ ಶಿವರಾಮೇಗೌಡನ ಮಗಳು ಕುತ್ತಿಗೆಗೆ ತಾಳಿ ಕಟ್ತಾ ಇದ್ದೀನಿ, ಅವನೇ ಈ ಕೇಸ್ನಿಂದ ಬಚಾವ್ ಮಾಡ್ತಾನೆ ನನ್ನನ್ನು, ನೀನು ಇವಾಗ ಫೋನ್ ಮಾಡ್ಗೋ ಅಂತ ನವೀನ ಫೋನ್ ಕಟ್ ಮಾಡ್ತಾನೆ. ಇತ್ತ ವಿದ್ಯಾ, ಅಯ್ಯಯ್ಯೋ, ಕಾರೇ ಕಾಣಿಸ್ತಿಲ್ವಲ್ಲ, ಎಲ್ಲಿಗೆ ಹೊರಟೋದ್ರಪ್ಪ ಇವರು, ಅಣ್ಣ ಹೊಸಿ ಬಿರ್ನೆ ಹೋಗಿ ಅಣ್ಣ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಇತ್ತ ಎಲ್ಲರೂ ಹುಡುಕಾಟದಲ್ಲಿ ಇರ್ತಾರೆ.
ಇತ್ತ ಕಣ್ಮಣಿ ಮತ್ತು ರಾಕಿ ಒಂದು ದೇವಸ್ಥಾನಕ್ಕೂ ಬರ್ತಾರೆ. ಯಾಕಪ್ಪ ತಡ ಆಯಿತು ಅಂತ ಪೂಜಾರಿಗಳು ಕೇಳ್ತಾರೆ. ಬರ್ತಾ ಸ್ವಲ್ಪ ತಡ ಆಗೋಯ್ತು ಅಂತ ರಾಕಿ ಹೇಳ್ತಿರ್ತಾನೆ. ಹಾರ ಬದಲಾಯಿಸ್ಕೊಳ್ಳಿ ಫಸ್ಟು ಅಂತ ಪೂಜಾರಿಗಳು ಹೇಳ್ತಿರ್ತಾರೆ. ಹಾರ ಇಬ್ಬರು ಬದಲಾಯಿಸ್ಕೊತಾರೆ. ನಿಮ್ಮ ಕಡೆ ಯಾರಾದರೂ ಬರೋರು ಇದ್ದಾರೇನಪ್ಪ ಅಂತ ಪೂಜಾರಿಗಳು ಕೇಳ್ತಾರೆ. ಯಾರೂ ಇಲ್ಲ ಪೂಜಾರಪ್ಪ ಅಂತ ರಾಕಿ ಹೇಳ್ತಾನೆ. ತಗೋಪ್ಪ ತಾಳಿ ಕಟ್ಟಪ್ಪ ಅಂತ ತಾಳಿ ತಂದು ಕೊಡ್ತಾನೆ ಪೂಜಾರಿ. ತಾಳಿ ಎತ್ಕೊಂಡು ಕಟ್ಟೋದಕ್ಕಂತ ಹೋಗ್ತಿರ್ತಾನೆ ರಾಕೇಶ. ಇತ್ತ ಎಲ್ಲರೂ ಹುಡುಕ್ತಾ ಇರ್ತಾರೆ ರಾಕೇಶನನ್ನು ಕಣ್ಮಣಿನ. ಇತ್ತ ವಿದ್ಯಾ ಬಂದ್ಬಿಡ್ತಾಳೆ ಅಷ್ಟೊತ್ತಿಗೆ ತಾಳಿ ಕಟ್ಟೋ ಸಮಯಕ್ಕೆ. ರಾಕಿ ಬೇಗ ತಾಳಿ ಕಟ್ಟು ಅಂತಿರ್ತಾಳೆ ಕಣ್ಮಣಿ. ಕಟ್ಟಿ ಅಣ್ಣ ತಾಳಿನ ಅಂತ ವಿದ್ಯಾ ಬರ್ತಾಳೆ. ಅಲ್ಲೇ ಆ ಊರಿನವನೊಬ್ಬ ಗೋವಿಂದೇಗೌಡ್ರಿಗೆ ಗೊತ್ತಿರೋನು ನಮಸ್ಕಾರ ಮಾಡಿಕೊಂಡು ದೂರದಿಂದ ವಿಡಿಯೋ ಮಾಡ್ತಿರ್ತಾನೆ. ಮದುವೆ ಆಗೋದನ್ನು ಮತ್ತೆ ವಿದ್ಯಾ ಫಸ್ಟ್ ಮಾತಾಡೋದನ್ನು. ಬಿರ್ನೆ ತಾಳಿ ಕಟ್ಬಿಡಿ ಅಣ್ಣ, ನೀವು ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಧೈರ್ಯವಾಗಿ ತಾಳಿ ಕಟ್ಟಿ. ಮಾವ ಇನ್ನು ಸಮಾಧಿ ಮೇಲೆ ಸಂಸಾರ ಮಾಡೋಕೆ ಹೊಂಟಿದ್ದೀರಲ್ಲ, ಕಟ್ಟಿ ಅಣ್ಣ ತಾಳಿನ ಅಂತ ವಿದ್ಯೆ ಹೇಳ್ತಿರ್ತಾಳೆ. ವಿಡಿಯೋ ಮಾಡ್ಕೊಂಡಿರೋನು ವಿಡಿಯೋ ಮಾಡಿಕೊಂಡು ತಪ್ಪು ಕಲ್ಪನೆ ಮಾಡಿಕೊಂಡು ಹೊರಟೋಗ್ತಾನೆ. ಗೋವಿಂದೇಗೌಡ್ರಿಗೆ ಫೋನ್ ಮಾಡ್ತಾನೆ. ಇನ್ನೇನು ಮದುವೆ ಮಂಟಪದಿಂದ ಮಗಳು ಓಡಿ ಹೋಗಿ ಮದುವೆ ಮಾಡ್ಕೊಂಡ್ಲು ಅಂದರೆ ಆಗೋ ಅವಮಾನನ ಅವರು ಸಹಿಸ್ಕೊಂಡು ಬದುಕಿರಲ್ಲ ಕಣಂತೆ. ನೀವು ತಾಳಿ ಕಟ್ಟಿ ಅಣ್ಣ, ಯಾರಿಗೇನಾದರೆ ನಿಮಗೇನು, ನೀವು ತಾಳಿ ಕಟ್ಟಿ ಅಣ್ಣ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಇತ್ತ ಗೋವಿಂದೇಗೌಡ್ರಿಗೆ ಫೋನ್ ಮಾಡಿ, ಅಣ್ಣ ನಾನಣ್ಣ ಸುಂದ್ರಳ್ಳಿ ವಿಜಿ ಮಾತಾಡ್ತಿರೋದು. ಹಾಂ ಗೊತ್ತಾಯ್ತು, ಹೇಳ ವಿಜಯ್ ಅಂತಾರೆ ಗೋವಿಂದೇಗೌಡರು. ಅದೇ ಅಣ್ಣ ನಿಮ್ಮ ಅಣ್ಣವ್ರ ಮಗಳ ವಿಷಯ ಹೇಳಿದ್ರಲ್ವಾ, ಅವ್ರನ್ನ ನಿಮ್ಮ ಅಣ್ಣನ ಸೊಸೆನೇ ಗುಡಿಗೆ ಕರ್ಕೊಬಂದು ಮದುವೆ ಮಾಡಿಸ್ಬಿಟ್ರು ಅಂತ ತಪ್ಪಾಗಿ ತಿಳ್ಕೊಂಡು ಹೇಳ್ತಿರ್ತಾನೆ ವಿಜಯ್ ಅನ್ನೋನು. ಲೇ ಏನ್ಲ ಮಾತಾಡ್ತಾ ಇದೆಯಾ, ನೀನು ಸರಿಯಾಗಿ ನೋಡಿದೆ ತಾನೆ ಅಂತ ಗೋವಿಂದೇಗೌಡ ಕೇಳ್ತಾನೆ. ಹ್ಞೂ ಅಣ್ಣ ನಾನೇ ಕಣ್ಣಾರೆ ನೋಡಿದೆ, ಆ ಭದ್ರೇಗೌಡನ ಹೆಂಡ್ತಿನೇ ಮುಂದ್ಗಡೆ ನಿಂತು ಯಾರಿಗೂ ಹೆದರಬೇಡಿ ತಾಳಿ ಕಟ್ಟಿ ಅಂತ ಹೇಳಿದ್ದು ನಾನೇ ಕೇಳಿಸ್ಕೊಂಡೆ ಅಂತ ಹೇಳ್ತಿರ್ತಾನೆ ವಿಜಯ್ ಅನ್ನೋನು. ಲೇ ಅವಳು ನಮ್ಮ ಭದ್ರನ ಹೆಂಡ್ತಿ ಅಂತ ನಿನ್ಗೆ ಹೆಂಗ್ಲ ಗೊತ್ತೋ? ಅದೇನಣ್ಣ ಹಿಂಗೆ ಹೇಳ್ತಾ ಇದ್ದೀರಾ, ಎಲೆಕ್ಷನ್ ಟೈಮಲ್ಲಿ ಪ್ರಚಾರಕ್ಕೆ ಬಂದವಾಗ ಅವ್ರ ಜೊತೆಯಲ್ಲಿ ಪ್ರಚಾರ ಮಾಡೋದಕ್ಕೆ ಹೋಗಿದ್ವಿ. ಅದು ಅಲ್ದೇನೆ ರಾಜ್ಯಕ್ಕೆ ಮೊದಲು ಬಂದರು ಅಂತ ಡಾಕ್ಟರ್ ಸೀಟ್ ಸಿಕ್ತು ಅಂತ ನ್ಯೂಸಲ್ಲಿ ಗೌಡ್ರ ಜೊತೆ ನಿಂತ್ಕೊಂಡು ಮಾತಾಡಿದ್ನ ನಾನೇ ಟಿ ವಿಯಲ್ಲಿ ನೋಡಿವ್ನಿ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದರೆ ವಿಡಿಯೋ ಕಳಿಸ್ತೀನಿ ನೋಡಿ ಅಂತ ಹೇಳಿ ವಿಡಿಯೋ ಕಳಿಸ್ತಾನೆ ಗೋವಿಂದೇಗೌಡ್ರಿಗೆ ವಿಜಯ್ ಅನ್ನೋನು. ಇನ್ನೇನು ಮಾಡಲಿ ಅದಕ್ಕೆ ಅಟ್ಟಿಯವ್ರ ಹತ್ರ ಹೇಳೋಣ ಅಂದರೆ ಧೈರ್ಯ ಸಾಲಿಲ್ಲ. ಅರ್ಥ ಮಾಡಿಕೊಂಡು ನೀವೇನಾದರೂ ಮಾಡ್ತೀರಾ ಅಂತಂದರೆ ನೀವು ಏನೂ ಮಾಡಲಿಲ್ಲ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಸರಿ ಈಗ ಎಲ್ಲಿದ್ದಾರೆ ಅವರೆಲ್ಲ ಅಂತ ಕೇಳ್ತಾರೆ ಇತ್ತ ಗೋವಿಂದೇಗೌಡರು. ಅಣ್ಣ ಇಲ್ಲೇ ವೀರಭದ್ರ ಗುಡಿ ತವ ಅವರೇ, ಲೊಕೇಶನ್ ಕಳಿಸಿದ್ದೀನಿ ನೋಡಿ ಅಂತ ವಿಜಯ್ ಹೇಳ್ತಾನೆ. ಆ ಸರಿ ಅಂತ ಫೋನ್ ಕಟ್ ಮಾಡ್ತಾನೆ. ಲೊಕೇಶನ್ ನೋಡ್ತಿರ್ತಾನೆ ಗೋವಿಂದೇಗೌಡ. ಹಿಂಗಿರ್ಬೇಕಾದ್ರೆ ಮನ್ಸೊಬ್ಬನ ಕೊಟ್ಟು ತಾಳಿ ಇನ್ನೊಬ್ಬನ ಕೈಯಲ್ಲಿ ಹೆಂಗೆ ಕಟ್ಟಿಸ್ಕೊಳ್ಳಿ ನೀವೇ ಹೇಳಿ ಅತ್ಗೆ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಹಂಗನ್ಬಿಟ್ಟು ಇಂಥ ಕೆಲಸ ಮಾಡಿ ಎತ್ತವ್ರಿಗೆ ನೋವು ಕೊಡಬೇಕೆ ಅಂತ ವಿದ್ಯೆ ಕೇಳ್ತಾಳೆ. ಇದ್ಬಿಟ್ಟು ಬೇರೆ ದಾರಿ ಯಾವುದಾದೆ ಅತ್ಗೆ, ನಮ್ಮ ಅಟ್ಟಿಯವ್ರು ಯಾರೂ ಇಲ್ಲದೆ ಮದುವೆ ಆಯ್ತೀನಿ ಅಂತ ಕೊರಗಿತ್ತು, ಹೆಂಗೋ ನೀವು ಬಂದು ಆ ಕೊರಗನ್ನ ದೂರ ಮಾಡಿದ್ರಿ, ನೀವೇ ನಮ್ಮಿಬ್ಬರನ್ನ ಒಂದು ಮಾಡಿ ಆರೈಸ್ಬೇಕು ಅತ್ಗೆ ಅಂತಿರ್ತಾಳೆ ಕಣ್ಮಣಿ. ಅದೆಂಗೆ ನಾನು ಈ ಮದುವೆ ನಡೆಸ್ಕೊಡ್ತೀನಿ ಅಂತ ಅನ್ಕೊಂಡೆ ನೀನು ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.